ನೋಡಿ ಗೈಸ್ ಇದು ಕಲರ್ ಐತಿ. ನೋಡಿ ಗೈಸ್ ಇದು ನಮ್ಮನೆ ಹೋಳಿಗೆ ಹೂರಣ ಗೈಸ್. ಇವ್ರ ಮನೆಗೆ ಏನೋ ಬೆಳ್ಳಗೈತಿ ಅಂತ ಹೋಳಿಗೆ ಹೂರಣ. ಮನೆಯಾಗ ಬೆಳ್ಳಗೈತೆ, ನಿಮ್ಮ ಮನೆಯಾಗ ಕೆಂಪಗೈತೆ ಅಂತ ಹೇಳ. ಯಾಕೆ ಬೆಳ್ಳಗೈತ? ನಮ್ದೊಂದು ಸ್ವಲ್ಪ ಬೆಳ್ಳಗೈತಿ, ಇದ್ಯಾಕೆ ಒಂದು ಸ್ವಲ್ಪ ಕಲರ್ ಇದ್ದಂಗೆ ಐತಿ. ಯಾಕೆ ಗೊತ್ತಲ್ಲ. ಬೆಲ್ಲ ಕೆಂಪಗೈತೆ. ನಿಮ್ಮ ಅಮ್ಮ ಏನೇನು ಹಾಕಿದ್ ಕೇಳ್ಕೊಂಬರಾಗಲ್ಲ. ಹಂಗಾರೆ ಏನೋ ಚೇಂಜ್ ಹಾಕಿತ್ ಬಿಡು. ನೋಡು ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಮಾಡೈತಿ. ಯಾಕೆ ನಿಮ್ಮಮ್ಮ ಯಾಕೆ ಹಂಗೆ ಮಾಡೈತಿ? ಮಿತ ತಿನ್ಲಿ ಅಂತ. ನೋಡಪ್ಪ ನಮ್ಮ ಮನೆಗೆ ಅಲ್ಲೇ ಹೋಳಿಗೆ ರೆಡಿ ಆದ. ಇವ್ನು ನೋಡಿ ಗೈಸ್ ಹೆಂಗೆ ಹಾಕಂದನೆ ಅಂತ. ಗೈಸ್ ಸಿಂಪಲ್ ಕರ್ಗಡುಬು ಮಾಡುವ ವಿಧಾನ. ಫಸ್ಟ್ ಈ ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಬೇಕು. ಅದಾದಮೇಲೆ ಹೂರಣನ ರೆಡಿ ಮಾಡಬೇಕು. ಅದಾದಮೇಲೆ ಈ ಥರ ಎಲೆಗಳನ್ನು ರೆಡಿ ಮಾಡ್ಕೊಬೇಕು, ಅಂದರೆ ರೌಂಡ್ ಶೇಪಿಗೆ. ಅದಾದಮೇಲೆ ಒಂದು ಸ್ವಲ್ಪ ನೀರನ್ನು ತಗೊಳ್ಬೇಕು. ಅದಾದಮೇಲೆ ಈ ಥರ ಈ ರೌಂಡ್ ಶೇಪಿಗೆ ಇದೆಯಲ್ಲ, ಇದ್ರೊಳಗೆ ಹೂರಣವನ್ನು ಹಾಕಿಬಿಟ್ಟು ಈ ಥರ ಮಾಡಿದರೆ ಈ ಥರ ರೆಡಿ ಆಗುತ್ತೆ ಗೈಸ್. ಇದನ್ನು ತಗೊಂಡೋಗಿ ಎಣ್ಣೆ ಎಲ್ಲ ಹಾಕಿ ಕರೆದು ಬಿಟ್ಟರೆ ಮುಗೀತು. ಆಮೇಲೆ ತಿನ್ನೋದೆ ಗೈಸ್, ಅಷ್ಟೇ ಸಿಂಪಲ್. ಬನ್ನಿ ಗೈಸ್, ಅಮ್ಮಗೋಸ್ಕರ 3 ಲೋಟ ಟೀ ಮಾಡೋಣ. 3 ಲೋಟ ಕರೆಕ್ಟಾಗಿ ಇಟ್ಬಿಟ್ರೆ ಅಂದರೆ 2-2.5 ಲೋಟ ಆಗುತ್ತೆ, ಸಾಕು ಅಷ್ಟೇ ಗೈಸ್. ನನಗೆ ಮತ್ತು ನಮ್ಮ ಅಮ್ಮಗೆ ನೋಡೋಣ, ಹೊರಗೆ ಹೋಳಿಗೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮಾಡಿದ್ದೀನಿ ಅಂತ ಹೇಳಿ ಅವರಿಗೆ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ, ಓಕೆನಾ? ಆಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕೇಳೋಣ ಗೈಸ್, ಓಕೆನಾ? ಬನ್ನಿ ಇವಾಗ ಬಿಸಿ ಬಿಸಿ ಟೀ ಮಾಡೋಣ. ಅಮ್ಮ ಮಾಡಿದರೆ ಜಾಸ್ತಿ ಟೀ ಪುಡಿಯನ್ನು ಹಾಕಲ್ಲ, ನಾನೊಂದು ಸ್ವಲ್ಪ ಟೀ ಪುಡಿ ಜಾಸ್ತಿ ಹಾಕ್ತೀನಿ ಗೈಸ್. ಒಂದು 3-4 ಲೋಟಕ್ಕೆ ನಾನೊಂದು 2-3 ಸ್ಪೂನನ್ನು ಟೀ ಪುಡಿಯನ್ನು ಹಾಕ್ತೀನಿ ನಾನು. ಬನ್ನಿ ಇವಾಗ ಸಾಕು ಅನಿಸುತ್ತೆ. ಇವಾಗ ಬೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ತಕ್ಕನಾಗಿ. ಇದೊಂದು ಸ್ವಲ್ಪ ಸಿಹಿ ಇದೆ ಗೈಸ್ ಬೆಲ್ಲ, ಓಕೆನಾ? ಇದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡೋಣ, ಸಾಕು. ಇವಾಗ ಬೆಲ್ಲ ಎಲ್ಲ ಟೀ ಪುಡಿ ಎಲ್ಲ ಹಾಕಿ ಟೀ ಮಾಡೋಕ್ಕೆ ರೆಡಿ ಇಟ್ಟಿದ್ದೀನಿ. ನೋಡಿ ಗೈಸ್, ಹೊಚ್ಚಿದ್ದೀನಿ ಒಲೆನ. ಮತ್ತು ನೀವು ಏನು ಹೊಚ್ಚಿದೆ ತೋರಿಸಿಲ್ಲ ಒಲೆನ ಅಂತ ಅಂದ್ಕೊಬಿಡಿ, ಓಕೆನಾ? ಎಲ್ಲ ರೆಡಿ ಆಗಲಿ. ಆಮೇಲೆ ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ಬಂದು ನೋಡಿ ಅವರಿಗೆ ಹಾಲು ಹಾಕಿ ಕೊಡೋಣ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ, ಓಕೆನಾ? ಇವಾಗ ಆಲ್ರೆಡಿ ಒಂದು 10-15 ಮಿನಿಟ್ಸ್ ಆಯಿತು. ಬನ್ನಿ ಇವಾಗ ಇದಕ್ಕೆ ಹಾಲು ಹಾಕಿ ಅಮ್ಮಗೆ ಟೇಸ್ಟ್ ಮಾಡೋಕ್ಕೆ ಕೊಡೋಣ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ, ಓಕೆನಾ?